ಇಂದು ಉತ್ತರ ಪ್ರದೇಶದ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಗತ ವೈಭವ ಮರುಕಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮ ಧ್ವಜಾರೋಹಣವನ್ನು ನೆರವೇರಿಸಿದರು. ಮೋದಿ ಅವರು 20 ಅಡಿ ಉದ್ದ ಮತ್ತು 10 ಅಡಿ ಎತ್ತರದ ತ್ರಿಕೋನಾಕಾರದ ಧ್ವಜವನ್ನು ಹಾರಿಸಿದರು. ಕೇಸರಿ ಧ್ವಜವನ್ನು ಹಾರಿಸಿ ಸಾಧುಗಳು, ಗಣ್ಯರು ಮತ್ತು ರಾಮ ಜನ್ಮಭೂಮಿ ಟ್ರಸ್ಟ್ ಸದಸ್ಯರ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಪ್ರಧಾನಿಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಸಾಥನ್ನು ನೀಡಿದರು. ಧ್ವಜಾರೋಹಣ ಸಮಾರಂಭಕ್ಕೂ ಮುನ್ನ ಮೋದಿ ಮತ್ತು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ರಾಮ ದರ್ಬಾರ್ನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಗರ್ಭಗುಡಿಯಲ್ಲಿ ಆರತಿಯನ್ನ ಬೆಳಗಿದರು. ರಾಮಲಲ್ಲನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಇಂದು ಇಡೀ ಅಯೋಧ್ಯೆ ರಾಮ ಮಂದಿರವೇ ಹೂವು ಕೇಸರಿಮಯವಾಗಿ ಜಗಜಗಿಸುತ್ತಿದೆ. 20 ಅಡಿ ಉದ್ದ ಮತ್ತು 10 ಅಡಿ ಎತ್ತರದ ತ್ರಿಕೋನಾಕಾರದ ಧ್ವಜವನ್ನ ರಾಮ ಮಂದಿರದ ಮೇಲೆ ರಾರಾಜಿಸ್ತಾ ಇದೆ. ದೇಗುಲದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣವನ್ನು ನೆಟ್ಟಿದ್ದಾರೆ. ಮೋದಿಯವರು 20 ಅಡಿ ಉದ್ದ ಮತ್ತು 10 ಅಡಿ ಎತ್ತರದ ತ್ರಿಕೋನಾಕಾರದ ಧ್ವಜವನ್ನು ಹಾರಿಸಿದರು. ಕೇಸರಿ ಧ್ವಜವನ್ನು ಹಾರಿಸಿ ಸಾಧುಗಳು, ಗಣ್ಯರು ಮತ್ತು ರಾಮ ಜನ್ಮಭೂಮಿ ಟ್ರಸ್ಟ್ ಸದಸ್ಯರ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ರಾಮ ಜನ್ಮಭೂಮಿಯಲ್ಲಿ ಮರುಕಳಿಸಿದೆ ಗತ ವೈಭವ. ದೇವಸ್ಥಾನದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣವನ್ನು ನೆಟ್ಟಿದ್ದಾರೆ. ರಾಮಲಲ್ಲ ಸೇರಿ ಸಪ್ತ ಮಂದಿರದಲ್ಲಿ ಪೂಜಾ ಕೈಂಕರ್ಯಗಳನ್ನು ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಮೋದಿ ಮತ್ತು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ರಾಮ ದರ್ಬಾರ್ನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಗರ್ಭಗುಡಿಯಲ್ಲಿ ಆರತಿಯನ್ನು ಬೆಳಗಿದರು. ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಅಭಿಜಿನ್ ಮುಹೂರ್ತದಲ್ಲಿ ಧರ್ಮ ಧ್ವಜವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಹೂವು ಮತ್ತು ಕೇಸರಿ ಧ್ವಜಗಳಿಂದ ಅಯೋಧ್ಯೆ ಜಗಜಗಿಸ್ತಾ ಇದೆ. ರಾಮಲಲ್ಲನ ಮಂದಿರ ಪೂರ್ಣವಾಗಿ ಧರ್ಮ ಧ್ವಜವನ್ನು ಸ್ಥಾಪನೆ ಮಾಡಿದ್ದಾರೆ. 20 ಅಡಿ ಉದ್ದ ಮತ್ತು 10 ಅಡಿ ಎತ್ತರದ ತ್ರಿಕೋನಾಕಾರದ ಧ್ವಜ ರಾರಾಜಿಸ್ತಾ ಇದೆ. ರಾಮ ಮಂದಿರದ ಮೇಲೆ ಧರ್ಮ ಧ್ವಜ ರಾರಾಜಿಸ್ತಾ ಇದೆ. ದೇಗುಲದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣವನ್ನು ನೆಟ್ಟಿದ್ದಾರೆ. 20 ಅಡಿ ಉದ್ದ ಮತ್ತು 10 ಅಡಿ ಎತ್ತರದ ತ್ರಿಕೋನಾಕಾರದ ಧ್ವಜ ಹಾರಾಡ್ತಾ ಇದೆ. ರಾಮ ಜನ್ಮಭೂಮಿ ಟ್ರಸ್ಟ್ ಸದಸ್ಯರ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಿದ್ರು.